ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಕದಿರಿ ದೇವಸ್ಥಾನಕ್ಕೆ ಹೊರಟಿದ್ದೆ. ಹೋಗುವಾಗ ತುಂಬ ಖುಷಿಯಿಂದ ಹೋದೆ, ಆದರೆ ತುಂಬ ಬೇಜಾರಾಯಿತು, ಡಿಸಪಾಯಿಂಟ್ ಆಯಿತು. ಯಾಕೆ ಅಂತ ಹೇಳ್ತೀನಿ, ಫುಲ್ ವಿಡಿಯೋವನ್ನು ನೋಡಿ. ಹಾಗೆ ಇಲ್ಲಿನ ವಿಶೇಷತೆ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಸ್ಥಾಪನೆ ಹೇಗಾಯಿತು ಅಂತ ಹೇಳ್ತೀನಿ ನೋಡಿ. ಹಿರಣ್ಯಕಶ್ಯಪನನ್ನು ಕೊಲ್ಲಲು ಭಗವಂತ ಮಹಾವಿಷ್ಣು ಅಥವಾ ನಾರಾಯಣ ನರಸಿಂಹನವತಾರ ಇತ್ತಿದ್ದು ನಮಗೆಲ್ಲರಿಗೂ ಗೊತ್ತಿದೆ. ಈ ರಾಕ್ಷಸರನ್ನು ಕೊಂದ ನಂತರ ನರಸಿಂಹಸ್ವಾಮಿ ಕೋಪದಿಂದ ಬೆಟ್ಟಗಳಲ್ಲಿ ಮತ್ತು ಕಾಡಲ್ಲಿ ಓಡಾಡುತ್ತಿದ್ದರಂತೆ. ಕದಿರಿ ಪಟ್ಟಣದ ಸಮೀಪದಲ್ಲಿರುವ ಸ್ತೋತಾದ್ರಿ ಬೆಟ್ಟದಲ್ಲಿ ದೇವತೆಗಳು ಪ್ರಹ್ಲಾದನ ಜೊತೆ ನರಸಿಂಹಸ್ವಾಮಿಯನ್ನು ಶಾಂತಗೊಳ್ಳಲು ಪ್ರಾರ್ಥಿಸಿದರು. ನರಸಿಂಹಸ್ವಾಮಿ ಪ್ರಾರ್ಥನೆಗಳಿಂದ ಸಂತೋಷಪಟ್ಟು ಈ ಸ್ಥಳದಲ್ಲಿ ಕೋಪವನ್ನು ಹಿಮ್ಮೆಟ್ಟಿಸಿದ್ರು, ಅಂದರೆ ಕಡಿಮೆ ಮಾಡಿಕೊಂಡ್ರು ಅಂತ ಅರ್ಥ. ಅದರಿಂದ ಇಲ್ಲಿನ ನರಸಿಂಹಸ್ವಾಮಿ ದೇವಾಲಯವನ್ನು ಪ್ರಹ್ಲಾದ ಸಮೇತ ನರಸಿಂಹಸ್ವಾಮಿ ದೇವಾಲಯ ಎಂದು ಕರೆಯಲಾಗುತ್ತಾರೆ. ಕ ಅಂದರೆ ವಿಷ್ಣುಪಾದ, ಅಂದರೆ ಹೆಜ್ಜೆ ಗುರುತು. ಆದ್ರಿ ಎಂದರೆ ಬೆಟ್ಟ. ಅದರಿಂದ ಈ ಸ್ಥಳಕ್ಕೆ ಕದ್ರಿ ಎಂಬ ಹೆಸರು ಬಂತು. ಆನಂತರ ಇದು ಕದಿರಿ ಅಂತ ಕರೆಯಲಾಯಿತು. ಈ ನರಸಿಂಹಸ್ವಾಮಿ ಚಂದವೃಕ್ಷದ ಬೇರುಗಳಲ್ಲಿ ಬಹಳ ಕಾಲ ಇದ್ದನು ಎಂಬ ನಂಬಿಕೆ ಇದೆ. ಈ ದೇವಾಲಯಕ್ಕೆ ಸಂಬಂಧಿಸಿದ ಕುತೂಹಲ ಸಂಗತಿಯೆಂದರೆ ಅಭಿಷೇಕದ ನಂತರ ವಿಗ್ರಹ ಬೆವರು ಹೊರಬರುತ್ತೆ ಅಂತ ಹೇಳ್ತಾರೆ. ಒಬ್ಬ ಕನಸಿನಲ್ಲಿ ಭಗವಂತ ಬಂದು ದೇವಾಲಯದಲ್ಲಿರುವ ವಸಂತ ವಲ್ಲಭ ಉತ್ಸವ ಮೂರ್ತಿಗಳು, ಅಂದರೆ ಮೆರವಣಿಗೆ ದೇವತೆಗಳು, ಭೃಗು ತೀರ್ಥದಿಂದ, ಅಂದರೆ ನೀರಿನ ತೊಟ್ಟಿ ಮರುಪಡೆಯಲಾಯಿತು. ಈ ವಿಗ್ರಹಗಳನ್ನು ವಸಂತ ಋತುವಿನ ಸಮಯದಲ್ಲಿ ಸ್ಥಾಪಿಸಲಾಯಿತು. ಈ ಉತ್ಸವ ಮೂರ್ತಿಗಳನ್ನು ವಸಂತ ವಲ್ಲಭುಲು ಅಂತ ಕರೆಯುತ್ತಾರೆ. ಈ ವಿಗ್ರಹಗಳನ್ನು ನರಸಿಂಹಸ್ವಾಮಿ ಭೃಗು ಮಹರ್ಷಿಗೆ ಅರ್ಚನೆ ಮಾಡಲು ಅರ್ಪಿಸಿದರು ಎಂದು ನಂಬಲಾಗಿದೆ. ರಾಕ್ಷಸರ ದಾಳಿಯಿಂದ ದೂರವಿರಲು ವೇದವ್ಯಾಸರು ಈ ಪ್ರದೇಶದಲ್ಲಿ ಗುರುಕುಲವನ್ನು ಸ್ಥಾಪನೆ ಮಾಡಿದ್ರಂತೆ. ಆಗ ಅರ್ಜುನನು ಇಲ್ಲಿ ಮದ್ದಿಲೇರು ಅಥವಾ ಅರ್ಜುನ ನದಿ ದಡದಲ್ಲಿ ತಪಸ್ಸು ಮಾಡಿದನು ಮತ್ತು ಈ ನದಿಯ ತನ್ನ ಹಾದಿಯಲ್ಲಿ ಪವಿತ್ರ ಕೊಳ, ಶ್ವೇತ ಪುಷ್ಕರಣಿ, ಭೃಗುತೀರ್ಥ, ಶೇಷತೀರ್ಥ, ಕುಂತಿತೀರ್ಥ, ಲಕ್ಷ್ಮೀತೀರ್ಥ, ಗಂಗಾತೀರ್ಥ, ಗರುಡತೀರ್ಥ, ಭಾವನಾಸಿನಿ ತೀರ್ಥಗಳನ್ನು ಸಂಪರ್ಕಿಸುತ್ತದೆ. ದೇವಾಲಯದ ಗೋಡೆಗಳ ಮೇಲಿನ ಶಾಸನಗಳಿಂದ ತಿಳಿಸಿದ್ದು ಏನೆಂದರೆ, ವಿಜಯನಗರ ರಾಜವಂಶದ ವೀರ ಬುಕ್ಕರಾಯಲು ಕನಸಿನಲ್ಲಿ ಸ್ವಾಮಿ ಕಾಣಿಸಿಕೊಂಡು ತನ್ನ ಸ್ಥಾನವನ್ನು ಬಹಿರಂಗಪಡಿಸಿದನು. ನಂತರ ರಾಜನು ತನ್ನ ಸಿಬ್ಬಂದಿಯೊಂದಿಗೆ ಮರದ ಬೇರುಗಳಿಂದ ವಿಗ್ರಹವನ್ನು ಹೊರತೆಗೆದು ದೇವಾಲಯವನ್ನು ನಿರ್ಮಿಸಿದರು. ಮತ್ತೆ ಸ್ವಲ್ಪ ಕಾಲ ಆದಮೇಲೆ, ಅಂದರೆ ಸಮಯ ಕಳೆದಂತೆ ವಿಗ್ರಹವು ದೇವಾಲಯದಿಂದ ಕಣ್ಮರೆಯಾಯಿತಂತೆ. ಮತ್ತು ಆಗ ಅಚ್ಯುತದೇವರಾಯರು ಕನಸಿನಲ್ಲಿ ನರಸಿಂಹಸ್ವಾಮಿ ಕಾಣಿಸಿಕೊಂಡು ತನ್ನ ಸ್ಥಳವನ್ನು ಬಹಿರಂಗಪಡಿಸಿ ರಾಜನು ಸ್ತೋತಾದ್ರಿ ಬೆಟ್ಟದ ಗುಹೆಯಿಂದ ವಿಗ್ರಹವನ್ನು ತಂದು ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿದರು. ಮತ್ತು ದೇವಸ್ಥಾನದ ಸಮಯ ಬಂದು 6:30 ಬೆಳಗ್ಗೆ, ಮತ್ತು ಮಧ್ಯಾಹ್ನ 12:45, ಮತ್ತು ಸಂಜೆ ಸಮಯ 4:30, ರಾತ್ರಿ 8:30ಕ್ಕೆ ಕ್ಲೋಸ್ ಆಗುತ್ತೆ. ಮಧ್ಯಾಹ್ನ 12:45ರಿಂದ ಸಂಜೆ 4:30ವರೆಗೆ ದೇವಸ್ಥಾನ ಮುಚ್ಚಲಾಗುತ್ತೆ. ರಥೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸುತ್ತಾರೆ. ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ರಥದಲ್ಲಿ ಕರೆದೊಯ್ಯಲಾಗುವುದು. ಲಕ್ಷಾಂತರ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ರಥವನ್ನು ಬೀದಿಗಳಲ್ಲಿ ಎಳೆಯುತ್ತಾರೆ. ನನಗೆ ಯಾಕೆ ಬೇಜಾರಾಯಿತು, ಯಾಕೆ ಡಿಸಪಾಯಿಂಟ್ ಆಯಿತು ಅಂದರೆ, ನಾವು ಹೋಗಿದ್ದು ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ದಿವಸ ನಾವು ದರ್ಶನಕ್ಕೆ ಅಂತ ಹೋಗಿದ್ದು. ಆದರೆ ಅವತ್ತು ದರ್ಶನ 1 ಗಂಟೆ ಮೇಲೆ ಅಂತ ಹೇಳಿದ್ರು. ಹಾಗಾಗಿ ನಾವು ದರ್ಶನ ಮಾಡೋದಕ್ಕಾಗಿಲ್ಲ. ನಾನು ಹೋಗಿದ್ದು ಬೆಳಗ್ಗೆ 7 ಗಂಟೆ ಆ ಟೈಮಲ್ಲಿ. ನನಗೆ ವಾಪಸ್ ಬರೋದಕ್ಕೆ ಲೇಟ್ ಆಗುತ್ತೆ ಅಂತ ಹೋಗಿಲ್ಲ. ಅದಕ್ಕಾಗಿ ತುಂಬ ಬೇಜಾರಾಗೋಯಿತು ಹಾಗೂ ಡಿಸಪಾಯಿಂಟ್ ಆಯಿತು.
ಶ್ರೀವಾರಿ ಬ್ರಹ್ಮೋತ್ಸವಾಲು ಸ್ಟಾರ್ಟ್ ಆಗಿದ್ದು ಬಂದು 28 ಫೆಬ್ರವರಿ ಶನಿವಾರದಿಂದ 13 ಮಾರ್ಚ್ವರೆಗೂ ಇರುತ್ತಂತೆ. ತುಂಬ ರಶ್ಶು ಹಾಗೂ ತುಂಬಾ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ ಈ ವರ್ಷ. ನಾವು ಹೋಗಿರೋ ಕಾರಣಕ್ಕೆ ಅವತ್ತೇನೆ ಸ್ಟಾರ್ಟ್ ಆಗಿದ್ದು. ಫಸ್ಟ್ ಕಲ್ಯಾಣೋತ್ಸವ ಮತ್ತು ಕಂಕಣ ಕಟ್ತಾರಂತೆ ಲಕ್ಷ್ಮೀ ನರಸಿಂಹಸ್ವಾಮಿಗೆ. ಹಾಗಾಗಿ ನಾವು ದರ್ಶನ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ತುಂಬ ಡೆಕೋರೇಷನ್ ಎಲ್ಲ ಮಾಡ್ತಿದ್ರು, ಹಾಗಾಗಿ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಬೇಜಾರಾಗಿ ವಾಪಸ್ ಬಂದ್ವಿ. ಮೆರವಣಿಗೆ ಮೂರ್ತಿಗಳು ಅಂತ ಹೇಳಿದ್ನಲ್ವಾ, ನೋಡಿ ನಾನು ಒಳಗಡೆಯಿಂದ ಮೊಬೈಲ್ ಕೊಟ್ಟು ಫೋಟೋ ತೆಗೆಸ್ಕೊಂಡಿರೋ ಅಂತಹ ವಿಗ್ರಹಗಳ ಫೋಟೋ ಇವು. ಮತ್ತು ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡಿದರು. ತುಂಬ ಖುಷಿಯಾಯಿತು. ಹಾಗೆ ದರ್ಶನ ಮಾಡ್ಕೊಂಡು ಬರೋಣ ಅಂದ್ಕೊಂಡ್ವಿ, ಟೈಮ್ ಆಗಿಲ್ಲ. ಓಕೆ, ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.